ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ.
2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನ ಬಳಕೆ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸರ್ಕಾರಿ ನೌಕರರು ಇನ್ನು ಮುಂದೆ ಖಾದಿ ಬಟ್ಟೆಯನ್ನ ಕಡ್ಡಾಯವಾಗಿ ಧರಿಸಬೇಕು. ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಇಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪುರುಷರು ಮಹಿಳೆಯರಿಗೆ ಸರ್ಕಾರದ ಡ್ರೆಸ್ ಕೋಡ್ ಇದೆ. ಪುರುಷ ನೌಕರರಿಗೆ ಶರ್ಟ್ ಪ್ಯಾಂಟ್ ಅಥವಾ ಓವರ್ ಕೋಟ್ ಅನ್ನ ಹಾಕಬಹುದು. ಮಹಿಳಾ ನೌಕರರಿಗೆ ಖಾದಿ ಸೀರೆ ಅಥವಾ ಚೂಡಿದಾರ್ ಅನ್ನ ಧರಿಸಬಹುದು. ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಬಟ್ಟೆಯನ್ನ ಖರೀದಿ ಮಾಡಬೇಕು. ಹಾಲಿ ರಿಯಾಯಿತಿ ಜೊತೆಗೆ ಹೆಚ್ಚುವರಿ 5% ವಿಶೇಷವಾಗಿ ರಿಯಾಯಿತಿ ಸಿಗುತ್ತೆ. ಕೈಗೆಟುಕುವಂತ ದರದಲ್ಲಿ ಸಿಗುತ್ತೆ ಗುಣಮಟ್ಟದ ಖಾದಿ ಬಟ್ಟೆಗಳು. ಸರ್ಕಾರಿ ನೌಕರರಿಗೆ ಆ ಮೂಲಕ ಸಿಹಿ ಸುದ್ದಿಯನ್ನ ಕೊಟ್ಟಂತ ಸರ್ಕಾರ ಎಂಎಸ್ಐಎಲ್ ಮೂಲಕ ಸರ್ಕಾರಿ ನೌಕರರ ಕ್ಯಾಂಟೀನ್ ಅನ್ನು ಓಪನ್ ಮಾಡೋದಕ್ಕೆ ಮುಂದಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ದಿನಬಳಕೆ ವಸ್ತು ಪೂರೈಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹುಟ್ಟುಹಬ್ಬ ಯಾವ್ದಾದ್ರು ಭಾವನಾತ್ಮಕವಾದಂತಹ ದಿನ ಇದ್ರೆ ಅವತ್ತು ಅವರಿಗೆ ರಜೆ ಸಿಗುತ್ತೆ.